ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಒಂದು ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಆ ದೇಶವೇ ಭೂತಾನ್. ಸುವ್ಯವಸ್ಥಿತ ಸುಂದರ ದೇಶ ಭೂತಾನ್. ಇದು ಇರುವುದು ಭೂತಾನ್ ಭಾರತದ ಈಶಾನ್ಯದಲ್ಲಿ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ಕರ್ನಾಟಕದ 5ನೇ ಒಂದು ಭಾಗದಷ್ಟೇ ವಿಸ್ತಾರವಿರುವ ಹಿಮಾಲಯದ ತಪ್ಪಲಿನ 7 ಲಕ್ಷ ಜನಸಂಖ್ಯೆಯ ಪುಟ್ಟ ದೇಶ. ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಬೆಳವಣಿಗೆಯಲ್ಲ, ಮಾನವನ ಸಂತೋಷ, ಪರಿಸರ ಮತ್ತು ಸಂಸ್ಕೃತಿಯ ಸಂಯೋಜಿತ ಪರಿಣಾಮವೆನ್ನುವ ಪರಮ ಸತ್ಯವನ್ನು ಜಗತ್ತಿಗೆ ಸಾರಿದ ದೇಶ ಭೂತಾನ್. ಭಾರತ ಮತ್ತು ಭೂತಾನ್ ನಡುವಿನ ಸಂಬಂಧವು ಅತ್ಯಂತ ನಿಕಟ, ಐತಿಹಾಸಿಕ ಮತ್ತು ವಿಶೇಷ ದ್ವಿಪಕ್ಷೀಯ ಸಂಬಂಧವಾಗಿದೆ. 1949ರ ಸ್ನೇಹ ಒಪ್ಪಂದದಿಂದ 2007ರಲ್ಲಿ ನವೀಕರಿಸಲಾಗಿದೆ. ಬೇರೂರಿದ ಸಂಬಂಧವು ಪರಸ್ಪರ ನಂಬಿಕೆ, ಸ್ನೇಹ ಮತ್ತು ಸಹಕಾರಗಳಿಂದ ಬೆಸೆದ ಬಾಂಧವ್ಯವಾಗಿದೆ. ಭೌಗೋಳಿಕವಾಗಿ ಹತ್ತಿರವಾಗಿರುವ ನಮ್ಮೆರಡು ದೇಶಗಳು ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಮುಂದುವರಿಸಿಕೊಂಡಿವೆ. ವಿಶೇಷವಾಗಿ ಭೂತಾನಿನ ಜಲ ವಿದ್ಯುತ್ ಯೋಜನೆಗಳಿಗೆ ಭಾರತ ಮಹತ್ವದ ಪಾಲುದಾರನಾಗಿದ್ದು, ಭೂತಾನ್ ಉತ್ಪಾದಿಸುವ ವಿದ್ಯುತ್ತನ್ನು ಆಮದು ಮಾಡಿಕೊಳ್ಳುತ್ತದೆ. ಬೇಸಿಗೆ ತಿಂಗಳುಗಳಲ್ಲಿ ಭೂತಾನ್ನಲ್ಲಿ ವಿದ್ಯುತ್ ಉತ್ಪಾದನೆ ಕುಂಠಿತವಾದಾಗ ಭೂತಾನ್ ಅವಶ್ಯಕತೆಯನ್ನು ಭಾರತ ರಫ್ತು ಮಾಡಿ ಸಮತೋಲನ ಕಾಪಾಡಲು ಸಹಕರಿಸುತ್ತದೆ. ವ್ಯಾಪಾರ, ಶಿಕ್ಷಣ, ಭದ್ರತೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲೂ ಭಾರತ ಪ್ರಮುಖ ಸಹಾಯಕಾರಿಯಾಗಿದೆ. ಇಷ್ಟೊಂದು ಆಳವಾದ ವಾಣಿಜ್ಯ ಪ್ರಭಾವ ಹಲವಾರು ದೇಶಗಳಿಂದ ಇದ್ದರೂ ಭೂತಾನ್ ತನ್ನ ಆಕರ್ಷಣೆಯನ್ನು ತನ್ನದೇ ಆದ ವಿಶಿಷ್ಟ ಅನನ್ಯತೆಯೊಂದಿಗೆ ಕಾಪಾಡಿಕೊಂಡಿದೆ. ಭಾರತ, ಚೀನಾ ಅಥವಾ ಇನ್ನಿತರೆ ದೇಶದ ಯಾವುದೇ ರೀತಿಯ ಪ್ರಭಾವಕ್ಕೂ ಭೂತಾನ್ ಬಲಿಯಾಗಿಲ್ಲ. ಭೂತಾನ್ನಲ್ಲಿ ಕಟ್ಟುನಿಟ್ಟಿನ ಜಾತಿ ವ್ಯವಸ್ಥೆಯ ಪಿಡುಗಿಲ್ಲ. ಅಲ್ಲಿ ಸಮಾಜವು ಮುಖ್ಯವಾಗಿ ಸಮುದಾಯ, ಪ್ರದೇಶ ಮತ್ತು ವೃತ್ತಿ ಆಧಾರಿತವಾಗಿದ್ದು, ಬೌದ್ಧ ಧರ್ಮದ ಮೌಲ್ಯಗಳನ್ನು ಜನಜೀವನವನ್ನು ರೂಪಿಸುತ್ತವೆ. ಆದ್ದರಿಂದ ಇಲ್ಲಿ ಸಾಮಾಜಿಕ ಸಂಬಂಧಗಳು ಹೆಚ್ಚು ಸಮತೋಲನ ಮತ್ತು ಸೌಹಾರ್ದಯುತವಾಗಿದ್ದು, ವ್ಯಕ್ತಿಯ ಜಾತಿಗಿಂತ ಜೀವನ ಶೈಲಿಯಿಂದ ಹೆಚ್ಚು ನಿರ್ಧಾರವಾಗುತ್ತದೆ. ಭೂತಾನ್ GDPಗಿಂತ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ಗೆ ಹೆಚ್ಚು ಮಹತ್ವ ಕೊಡುತ್ತದೆ. 1972ರಲ್ಲಿ ರಾಜ್ಯಭಾರ ವಹಿಸಿಕೊಂಡ ಭೂತಾನಿನ 4ನೇ ರಾಜ ಜಿಗ್ಮೆ ಸಿಂಗ್ಯೆ ವಾಕ್ಪುತಕ್ ಈ ತತ್ವದ ರೂವಾರಿ. ತತ್ವದ ಉದ್ದೇಶದಂತೆ ಜನರ ಜೀವನ ಮಟ್ಟ, ಮನಃಶಾಂತಿ, ಸಮುದಾಯ ಸಂಬಂಧಗಳು ಅಭಿವೃದ್ಧಿಯ ಮಾನದಂಡಗಳಾಗಿವೆ. ಅವರನ್ನು
ಆಧುನಿಕ ವಿಶ್ವ ಇತಿಹಾಸದಲ್ಲಿ ತಮ್ಮ ಸಂಪೂರ್ಣ ರಾಜ್ಯಾಧಿಕಾರವನ್ನು ಸ್ವಯಂ ಪ್ರೇರಿತವಾಗಿ ತ್ಯಜಿಸಿ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದ ಮೊದಲ ರಾಜನೆಂದು ವ್ಯಾಪಕವಾಗಿ ಕೊಂಡಾಡಲಾಗುತ್ತದೆ. 1974ರವರೆಗೂ ಎಲೆಮರೆಯ ಕಾಯಿಯಂತಿದ್ದ ಭೂತಾನ್ ಈ ರಾಜನ ಆಳ್ವಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಜ್ವಲವಾಗಿ ಪ್ರಕಟಗೊಂಡು ಜಗದುದ್ದಕ್ಕೂ ಗಮನ ಸೆಳೆಯಿತು. ಭೂತಾನಿನ ಇಂಗಾಲ ಸೇರ್ಪಡೆ ವಿಶ್ವದಲ್ಲೇ ಅತಿ ಕಡಿಮೆ ಎನಿಸಿದೆ. ಅಂದರೆ ವಾತಾವರಣಕ್ಕೆ ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ಗಿಂತ ಹೆಚ್ಚು ಪ್ರಮಾಣವನ್ನು ಹೀರಿಕೊಳ್ಳುವುದರಿಂದ ಕಾರ್ಬನ್ ನೆಗೆಟಿವ್ ದೇಶವೆಂದು ಹಿರಿಮೆಯಿದೆ. ಭೂತಾನ್ ತನ್ನ ಸಂವಿಧಾನದಲ್ಲೇ 60% ಅರಣ್ಯವನ್ನು ಕಾಪಾಡಬೇಕು ಎಂದು ನಿಗದಿ ಮಾಡಿದೆ. ಪ್ರಕೃತಿಯೊಂದಿಗಿನ ಒಡನಾಟ ಅದೆಷ್ಟು ಸಮರ್ಪಕವಾಗಿದೆ ಎಂದರೆ ಇಲ್ಲಿನ ಅರಣ್ಯಾವರಣ 70ರಷ್ಟಿದೆ. ಈ ಅರಣ್ಯಗಳು ಮಹತ್ತರ ಕಾರ್ಬನ್ ಶೋಷಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಜೊತೆಗೆ ವಿದ್ಯುತ್ ಉತ್ಪಾದನೆಗಾಗಿ ಸಂಪೂರ್ಣವಾಗಿ ಜಲ ವಿದ್ಯುತ್ತಿನ ಮೇಲೆ ಅವಲಂಬಿತವಾಗಿರುವುದರಿಂದ ಪಳೆಯುಳಿಕೆ ಇಂಧನಗಳ ಅವಲಂಬನೆ ಬಹಳ ಕಡಿಮೆಯಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡದೆ ಅದರೊಂದಿಗೆ ಸಮ್ಮಿಲನದಲ್ಲಿ ಬದುಕುವ ಅಪರೂಪದ ಮಾದರಿಯನ್ನು ಪರಿಚಯಿಸುತ್ತದೆ. ಭೂತಾನಿನ ಜನರು ಸರಳವಾಗಿ ಬದುಕುತ್ತಾರೆ. ಅತಿಯಾದ ಉಪಭೋಗ ಅಥವಾ ಸ್ಪರ್ಧಾತ್ಮಕ ಜೀವನ ಶೈಲಿಯ ಪೈಪೋಟಿ ಎಲ್ಲಿಯೂ ಕಾಣಬರುವುದಿಲ್ಲ. ಕಡಿಮೆ ಅವಶ್ಯಕತೆಗಳಲ್ಲೇ ಸಂತೃಪ್ತಿ ಎಂಬ ತತ್ವವನ್ನು ಅವರು ಜೀವನದಲ್ಲಿ ಅನುಸರಿಸುತ್ತಾರೆ. ಪಾರಂಪರಿಕ ವಸ್ತುಗಳು, ಹಬ್ಬಗಳು, ಆಚರಣೆಗಳನ್ನು ದಿನನಿತ್ಯದ ಜೀವನದಲ್ಲಿ ಉಳಿಸಿಕೊಂಡಿದ್ದಾರೆ. ಆಧುನಿಕತೆ ಬಂದರೂ ಮೂಲಗಳನ್ನು ಬಿಟ್ಟು ಕೊಡದಿರುವುದು ಭೂತಾನದ ವಿಶೇಷತೆ. ಭೂತಾನ್ ಜನರು ಅಗತ್ಯವಲ್ಲದ ಐಷಾರಾಮಿ ವಸ್ತುಗಳನ್ನು ಕೇವಲ ಸ್ಥಾನಮಾನವನ್ನು ತೋರಿಸಲು ಬಯಸುವುದಿಲ್ಲ. ತಮ್ಮ ಸಾಮರ್ಥ್ಯದಾಚೆಗೆ ಇರುವ ಬಂಗಾರ, ವಾಹನಗಳು ಅಥವಾ ಮನೆ ಹೊಂದುವುದನ್ನು ಅವರು ಅಲಕ್ಷ್ಯ ಮಾಡುತ್ತಾರೆ. ಇಂತಹ ವಸ್ತುಗಳನ್ನು ಹೊಂದಿರುವ ನೆರೆಹೊರೆಯವರನ್ನು ನೋಡಿ ಅಸೂಯೆ ಪಡುವುದಿಲ್ಲ. ಆದ್ದರಿಂದಲೇ ಭೂತಾನಿನಲ್ಲಿ ಹೆಚ್ಚಿನ ಒತ್ತಡವಿಲ್ಲದೆ ಜೀವನವು ನಿಧಾನವಾಗಿ ಸಾಗುತ್ತದೆ. ಈ ನಿಧಾನವೇ ಮನಃಶಾಂತಿಯ ಮೂಲ. ಭೂತಾನಿನಲ್ಲಿ ಅಂತರ್ಜಾಲ ಹಾಗೂ ಟಿವಿಯನ್ನು 1999ರಲ್ಲಿ ಪರಿಚಯಿಸಲಾಯಿತು. ಪ್ರಜೆಗಳು ಮೊಬೈಲ್ ಫೋನ್ ಅಥವಾ ಟಿವಿಯನ್ನು ಎಷ್ಟು ಬೇಕೋ ಅಷ್ಟಕ್ಕಾಗಿ ಮಾತ್ರ ಬಳಸುತ್ತಾರೆ. ಬಹುಶಃ ಇದು ಒಂದು ಮನಃಶಾಂತಿಯ ಕಾರಣವಿರಬಹುದು. ಮಕ್ಕಳನ್ನು ಕೆಲಸಕ್ಕೆ ಬಳಸುವುದು ಸಮಾಜದ ನೈತಿಕತೆಗೂ ಭವಿಷ್ಯಕ್ಕೂ ಸಂಬಂಧಿಸಿದ ಮಹತ್ವದ ವಿಷಯ. ಭೂತಾನ್ನಲ್ಲಿ ಶಾಲೆಯ ಮಕ್ಕಳು ಅಪಾಯಕಾರಿ ಕೆಲಸಗಳನ್ನು ಹೊರತುಪಡಿಸಿ ಹಾಗೂ ಅವರವರ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ನಿಯಮಿತ ಹಾಗೂ ಹಗುರ ಕೆಲಸಗಳನ್ನು ಮಾಡಲು ಅವಕಾಶವಿದೆ. ಮಕ್ಕಳು ಈ ವ್ಯವಸ್ಥೆಯಿಂದ ಗಳಿಕೆಯ ಮಹತ್ವವನ್ನು ಅರಿಯುವುದಷ್ಟೇ ಅಲ್ಲದೆ ಜವಾಬ್ದಾರಿಯಿಂದ ಖರ್ಚು ಮಾಡುವ ಗುಣವನ್ನು ಎಳೆವಯಸ್ಸಿನಲ್ಲೇ ಮೈಗೂಡಿಸಿಕೊಂಡಿರುತ್ತಾರೆ. ಸರ್ಕಾರವು 14 ವಯಸ್ಸಿನವರೆಗೆ ಮಕ್ಕಳಿಗೆ ಉತ್ತಮವಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುತ್ತದೆ. ಭೂತಾನ್ನಲ್ಲಿ ಖಾಸಗಿ ಶಾಲೆಗಳು ಬಹಳ ಕಡಿಮೆ. ಹೈಸ್ಕೂಲ್ ನಂತರದ ಶಿಕ್ಷಣದಲ್ಲಿ ಮಾತ್ರ ಖಾಸಗಿ ಶಾಲೆಗಳು ಕಾಣಸಿಗುತ್ತವೆ. ಆದಾಯ ತೆರಿಗೆ ಪಾವತಿಸುವವರ ಜನರ ಪ್ರಮಾಣವು
ಒಂದು ದೇಶದ ಆರ್ಥಿಕ ವ್ಯವಸ್ಥೆ, ಉದ್ಯೋಗ ಮಾದರಿ ಮತ್ತು ತೆರಿಗೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಭೂತಾನ್ನಲ್ಲಿ ಸುಮಾರು 15% ಜನರು ಆದಾಯ ತೆರಿಗೆಯನ್ನು ಪಾವತಿಸುತ್ತಾರೆ. ಇಲ್ಲಿ ಭಾರತಕ್ಕೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಈ ಸಂಖ್ಯೆ 3.5ರಷ್ಟು. ಈ ವ್ಯತ್ಯಾಸಕ್ಕೆ ಭಾರತದ ಅನೌಪಚಾರಿಕ ಉದ್ಯೋಗ ಮತ್ತು ನಗದು ಆರ್ಥಿಕತೆ ವ್ಯವಸ್ಥೆ ಕಾರಣ. ಭೂತಾನ್ನಲ್ಲಿ ಸರ್ಕಾರದ ಉದ್ಯೋಗ ಮತ್ತು ಸಂಘಟಿತ ಕ್ಷೇತ್ರದ ಪ್ರಾಬಲ್ಯ ಹಾಗೂ ತೆರಿಗೆ ವ್ಯವಸ್ಥೆಯ ಸರಳತೆ ಮತ್ತು ಜಾಗೃತಿ ಮಟ್ಟ ತೆರಿಗೆದಾರರು ಸ್ವಯಂ ಪ್ರೇರಿತರಾಗಿ ಆದಾಯ ತೆರಿಗೆ ಪಾವತಿಸಲು ಉತ್ತೇಜಿಸುತ್ತದೆ. ಭೂತಾನಿಯರಲ್ಲಿ ಪಾಲನೆಯ ಮನಸ್ಥಿತಿ ಇದೆ, ಅನುಪಾತದ ಶಿಸ್ತಿದೆ. ವಿಪರ್ಯಾಸವೆಂದರೆ ನಮ್ಮಲ್ಲಿ ಕೋಲು ತೋರಿಸಿದರೆ ಮಾತ್ರ ಕುಣಿಯುವ ಮರ್ಕಟ ಮನಸ್ಥಿತಿ ಇದೆ. ಭೂತಾನ್ ತೆರಿಗೆ ವ್ಯವಸ್ಥೆಯನ್ನು ಸರಳವಾಗಿರಿಸಿದೆ. ಪದರಗಳು ಕಡಿಮೆ, ಗೊಂದಲಗಳು ಕಡಿಮೆ ಹಾಗೂ ದರಗಳು ಕಡಿಮೆ ಇವೆ. ಇಲ್ಲಿ ಕಾರ್ಪೊರೇಟ್ ತೆರಿಗೆ, ಆದಾಯ ತೆರಿಗೆ ಮತ್ತು ಕಸ್ಟಮ್ಸ್ ಸುಂಕಗಳೇ ಪ್ರಮುಖವಾಗಿವೆ. ಇನ್ನು ಎಲ್ಲ ವಸ್ತುಗಳಿಗೆ ಸುಮಾರು 5% ಸಮಮಟ್ಟದ GST ವ್ಯವಸ್ಥೆಯತ್ತ ದೇಶ ನಿಧಾನವಾಗಿ ಸಾಗುತ್ತಿದೆ. ಕಡಿಮೆ ಜನಸಂಖ್ಯೆ ಮತ್ತು ಕಡಿಮೆ ತೆರಿಗೆ ದರಗಳ ನಡುವೆಯೂ ಸರ್ಕಾರ ತನ್ನ ಆದಾಯವನ್ನು ಹೇಗೆ ಸಮತೋಲನಗೊಳಿಸುತ್ತದೆ ಎಂಬುದು ಆರ್ಥಿಕ ತಜ್ಞರ ತರ್ಕಕ್ಕೂ ಸಿಗದ ವಿಚಾರ. ಇಲ್ಲಿ ರಕ್ಷಣಾ ವೆಚ್ಚ ಬಹುತೇಕ ಶೂನ್ಯಕ್ಕೆ ಸಮೀಪವಾಗಿದೆ. ಭಾರತದಿಂದ ಆಮದು ಮಾಡಿಕೊಳ್ಳುವ ಪೆಟ್ರೋಲ್ ಬೆಲೆ ಲೀಟರಿಗೆ ₹63 ಇರುವುದೇ ಈ ವಾಸ್ತವಿಕತೆಯನ್ನು ಪರಿಚಯಿಸುವ ಉತ್ತಮ ಉದಾಹರಣೆ. ಭೂತಾನಿನಲ್ಲಿ ದೇಶೀಯರನ್ನು ಗುರುತಿಸುವುದು ಬಹಳ ಸುಲಭ. ಅವರೆಲ್ಲರೂ ಪಾರಂಪರಿಕ ತೊಡುಗೆಯಲ್ಲಿ ಎಲ್ಲೆಡೆ ಕಾಣಸಿಗುತ್ತಾರೆ. ಇಲ್ಲಿನ ನಾಗರಿಕರು ಕಚೇರಿಗಳು, ಶಾಲೆಗಳು ಮತ್ತು ಅಧಿಕೃತ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಪಾರಂಪರಿಕ ವೇಷಭೂಷಣವಾದ ಗೋ ಪುರುಷರು ಮತ್ತು ಕಿರಾ ಮಹಿಳೆಯರು ಧರಿಸಲೇಬೇಕು. ಕಡ್ಡಾಯವಾಗಿ ಧರಿಸುವುದರ ಮುಖ್ಯ ಉದ್ದೇಶ ಸಾಂಸ್ಕೃತಿಕ ಗುರುತಿನ ಸಂರಕ್ಷಣೆ ಮತ್ತು ಏಕತೆಯನ್ನು ಬಲಪಡಿಸುವುದು. ಈ ಕಡ್ಡಾಯತೆ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿಯವರಿಗೆ ಅನ್ವಯಿಸುವುದಿಲ್ಲ. ಈ ದೇಶವು ಎಲ್ಲ ನಾಗರಿಕರಿಗೆ ಉಚಿತ ಮೂಲಭೂತ ಆರೋಗ್ಯ ಸೇವೆಯನ್ನು ಒದಗಿಸುತ್ತದೆ. ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ದೂರದ ಪರ್ವತ ಪ್ರದೇಶಗಳಿಗೂ ತಲುಪುವ ಹೊರಾಂಗಣ ಕ್ಲಿನಿಕ್ಗಳ ಜಾಲವನ್ನು ಹೊಂದಿದೆ. ಇದರ ವೈಶಿಷ್ಟ್ಯವೆಂದರೆ ಆಧುನಿಕ ವೈದ್ಯಕೀಯ ಮತ್ತು ಬೌದ್ಧ ಪರಂಪರೆಯ ಚಿಕಿತ್ಸಾ ಪದ್ಧತಿಗಳು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿರುವುದು. ರೋಗಿಗಳಿಗೆ ಆಲೋಪತಿ ಚಿಕಿತ್ಸೆ ಮತ್ತು ಶತಮಾನಗಳಷ್ಟು ಹಳೆಯ ಬೌದ್ಧ ಪರಂಪರೆ ಹಾಗೂ ಔಷಧಿಯ ಸಸ್ಯಜ್ಞಾನದಿಂದ ರೂಪುಗೊಂಡ ಭೂತಾನದ ಪರಂಪರೆಯ ವೈದ್ಯಕೀಯ ಪದ್ಧತಿಯ ನಡುವೆ ಆಯ್ಕೆ ಮಾಡುವ ಅವಕಾಶ ಇರುತ್ತದೆ. ಭೂತಾನ್ನಲ್ಲಿ ನಾಗರಿಕರು ಸಂಚಾರ ನಿಯಮಗಳನ್ನು ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಾರೆ. ವೇಗಮಿತಿ ಅಥವಾ ಇನ್ಯಾವುದೇ ನಿಯಮ ಉಲ್ಲಂಘನೆಯೂ ಇಲ್ಲವೇ ಇಲ್ಲವೆನ್ನಬಹುದು. ಪಾದಚಾರಿಗಳಿಗೆ ಆದ್ಯತೆ ನೀಡುವ ಸಂಸ್ಕೃತಿ ಇಲ್ಲಿ ಗಾಢವಾಗಿ ಬೇರೂರಿದೆ. ಆದ್ದರಿಂದ ರಸ್ತೆ ದಾಟುವವರಿಗೋಸ್ಕರ ವಾಹನಗಳು ಸಹಜವಾಗಿ ನಿಲ್ಲುತ್ತವೆ. ಈ ಪದ್ಧತಿ ಶಿಸ್ತು, ಸುರಕ್ಷತೆ ಮತ್ತು ಮಾನವ ಕೇಂದ್ರಿತ ನಗರ ಜೀವನದ ಪ್ರತಿಬಿಂಬವಾಗಿದ್ದರಿಂದ ಎಲ್ಲಿಯೂ ಟ್ರಾಫಿಕ್ ಸಿಗ್ನಲ್ಗಳೇ ಕಾಣುವುದಿಲ್ಲ. ಹಲವೆಡೆ ಟ್ರಾಫಿಕ್ಕನ್ನು ಪೊಲೀಸರು ಕೈ ಸಂಕೇತಗಳ ಮೂಲಕ ನಿಯಂತ್ರಿಸುತ್ತಾರೆ. ವಾಹನಗಳ ನಡೆ ಕೂಡ ಪ್ರಕೃತಿಯಂತೆ ಶಾಂತ. ಎಲ್ಲಿಯೂ ಹಾರ್ನ್ಗಳ ಶಬ್ದ ಇಲ್ಲವೇ ಇಲ್ಲ. ಮುಂದೆ ಸಾಗುತ್ತಿರುವ ವಾಹನವು ಎಡ ಇಂಡಿಕೇಟರನ್ನು ಮಿಂಚಿಸಿದರೆ ಹಿಂದಿನ ವಾಹನಕ್ಕೆ ಸುರಕ್ಷಿತವಾಗಿ ಓವರ್ಟೇಕ್ ಮಾಡಲು ಸೂಚನೆ. ಬಲ ಇಂಡಿಕೇಟರ್ ಮಿಂಚಿಸಿದರೆ ಓವರ್ಟೇಕ್ ಮಾಡುವುದು ಸುರಕ್ಷಿತವಲ್ಲ ಎಂಬ ಸಂದೇಶ. ರಸ್ತೆಗಳಲ್ಲಿನ ಗದ್ದಲ ಕಡಿಮೆ ಇರುವುದಕ್ಕೆ ಮತ್ತೊಂದು ಕಾರಣವೆಂದರೆ
2 ಚಕ್ರ ವಾಹನಗಳು, ಆಟೋ ರಿಕ್ಷಾಗಳು ಅಥವಾ ಪ್ರಾಣಿಗಳಿಂದ ಎಳೆಯುವ ವಾಹನಗಳಿಲ್ಲದಿರುವುದು. ಸಾರ್ವಜನಿಕ ಸಾರಿಗೆ ಮುಖ್ಯವಾಗಿ ಸುಮಾರು 20 ಆಸನಗಳ ಮಿನಿ ಬಸ್ಸುಗಳ ಮೂಲಕ ನಡೆಯುತ್ತದೆ. ಸುಸಂಸ್ಕೃತ ಸಮಾಜಕ್ಕೆ ಅತ್ಯುತ್ತಮ ಮಾದರಿ. 6000 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪರ್ವತಗಳನ್ನು ಏರುವುದು ಭೂತಾನ್ನಲ್ಲಿ ನಿಷೇಧಿತವಾಗಿದೆ, ಏಕೆಂದರೆ ಅವುಗಳನ್ನು ಪವಿತ್ರವೆಂದು ಹಾಗೂ ದೇವತೆಗಳ ನಿವಾಸವೆಂದು ಪರಿಗಣಿಸಲಾಗುತ್ತದೆ. ಭೂತಾನ್ನಲ್ಲಿ ವಿಶ್ವದ ಅತ್ಯುನ್ನತ ಪರ್ವತವಾದ ಗಾಂಗ್ಕರ್ ಪುನ್ಸಮ್ 24,836 ಅಡಿ ಉತ್ತುಂಗವು ಇಂದಿಗೂ ಅಜೇಯವಾಗಿಯೇ ಉಳಿದಿದೆ. ಭೂತಾನಿನಲ್ಲಿ ಪ್ರವಾಸೋದ್ಯಮವನ್ನು ಹೈ ವ್ಯಾಲ್ಯೂ ಲೋ ಇಂಪ್ಯಾಕ್ಟ್ ಎಂಬ ನೀತಿಯ ಮೂಲಕ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಉದ್ದೇಶ ಸಾಮೂಹಿಕ ಪ್ರವಾಸೋದ್ಯಮವಲ್ಲ, ದೀರ್ಘಕಾಲಿಕ ಸ್ಥಿರತೆ. ಪ್ರವಾಸಿಗರನ್ನು ನಿರುತ್ಸಾಹಗೊಳಿಸುವುದಕ್ಕಿಂತ ಕಡ್ಡಾಯ ದೈನಂದಿನ ಶುಲ್ಕದ ಮೂಲಕ ಅವರನ್ನು ಆಯ್ಕೆ ಮಾಡಿ ಪ್ರವಾಸೋದ್ಯಮವು ಪರಿಸರ ಸಂರಕ್ಷಣೆ ಮತ್ತು ಸಾಂಸ್ಕೃತಿಕ ಉಳಿವಿಗೆ ಸಹಾಯವಾಗುವಂತೆ ಮಾಡಲಾಗಿದೆ. ಭಾರತವನ್ನು ಹೊರತುಪಡಿಸಿ ಇತರ ದೇಶಗಳ ಪ್ರವಾಸಿಗರು ದಿನಕ್ಕೆ ಸುಮಾರು $100 ಸಸ್ಪೆನ್ಸಬಲ್ ಡೆವಲಪ್ಮೆಂಟ್ ಫೀಸ್ ಪಾವತಿಸಬೇಕು. ಭಾರತೀಯರು ದಿನಕ್ಕೆ ₹1,200 ಪಾವತಿಸುತ್ತಾರೆ. ವಾಹನ ಪರವಾನಗಿಗೆ ದಿನಕ್ಕೆ ₹4,500 ವೆಚ್ಚವಾಗುತ್ತದೆ. ಎಲ್ಲಿಯೂ ಬ್ಯಾನರ್ಗಳಿಲ್ಲ, ಮೈಕಾಸುರರ ಹಾವಳಿಯಿಲ್ಲ, ಕಸದ ಕೊಸರಿಲ್ಲ, ಕಸದ ಡಂಪುಗಳಿಲ್ಲ, ರಸ್ತೆಯ ರಂಪಾಟಗಳಿಲ್ಲ, ರಸ್ತೆ ಬದಿಯಲ್ಲಿ ಉಪಯೋಗಿಸಿದ ಗಾಡಿಗಳ ಅವಶೇಷಗಳಿಲ್ಲ. ಭೂತಾನಿನಲ್ಲಿ ಮ್ಯಾಕ್ಡೊನಾಲ್ಡ್ ಅಥವಾ ಸ್ಪಾರ್ಕ್ಬರ್ಗ್ನಂತಹ ಯಾವುದೇ ಪಾಶ್ಚಾತ್ಯ ಸರಣಿ ರೆಸ್ಟೋರೆಂಟ್ಗಳಿಲ್ಲ. ಇದೇನು ಆದರ್ಶ ಲೋಕವನ್ನು ಬಣ್ಣಿಸುತ್ತಿದ್ದೇನೆಯೇ ಎಂದು ಅನಿಸಬಹುದು. ಭೂತಾನಿಗೆ ಭೇಟಿ ಇತ್ತರೆ ಯಾರಿಗಾದರೂ ಯುರೋಪಿನ ಒಂದು ಹಳ್ಳಿಯ ವಾತಾವರಣದಲ್ಲಿರುವಂತೆ ಭಾಸವಾದರೆ ಅತಿಶಯೋಕ್ತಿಯಲ್ಲ. ಇರುವೆಯಿಂದಲೂ ಕಲಿಯುವಂತಹ ಆದರ್ಶಗಳಿರುತ್ತವೆ. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಭೂತಾನ್ನಂತಹ ಅಚ್ಚುಕಟ್ಟಾದ ಪುಟ್ಟ ದೇಶದ ಪ್ರವಾಸ ಕಲಿಸಿಬಿಡುತ್ತದೆ. ಸ್ನೇಹಿತರೆ, ನಾವು ಈ ದಿನ ಭೂತಾನ್ ದೇಶದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಶ್ರೀ ರಂಗ ಟಿವಿಯನ್ನು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.